ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾವು ಇತಿಹಾಸದ ಪುಟಗಳನ್ನು ತಿರುವಿ ಹಾಕೋಣ. 1947ರ ಭಾರತ ಮತ್ತು ಪಾಕಿಸ್ತಾನದ ವಿಭಜನೆ ಕೇವಲ ಎರಡು ರಾಷ್ಟ್ರಗಳನ್ನು ಸೃಷ್ಟಿಸಲಿಲ್ಲ, ಕೋಟ್ಯಾಂತರ ಜನರ ಬದುಕನ್ನೇ ಅಲ್ಲಾಡಿಸಿಬಿಡ್ತು. ಇದ್ದಕ್ಕಿದ್ದಂತೆ ತಮ್ಮ ನೆಲವನ್ನೇ ಕಳೆದುಕೊಂಡರು. ರಾತ್ರೋರಾತ್ರಿ ದಿಕ್ಕು ತೋಚದ ರೀತಿ ಆಯಿತು. ಪಾಕಿಸ್ತಾನದಲ್ಲಿ ಉಳಿದುಕೊಂಡಿದ್ದ ಹಿಂದೂಗಳು ಅನುಭವಿಸಿದ ನೋವು ಸಂಕಟಗಳು ಅಷ್ಟಿಷ್ಟಲ್ಲ. ಈ ವಿಡಿಯೋದಲ್ಲಿ ನಾವು ಆ ಕರಾಳ ದಿನಗಳ ಕತೆಗಳನ್ನು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಪಾಕಿಸ್ತಾನದಲ್ಲಿ ಸಿಲುಕಿಕೊಂಡಿದ್ದ ಹಿಂದೂಗಳು ಯಾವೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರು, ತಮ್ಮ ಮನೆ ಮಠಗಳನ್ನು ತೊರೆದು ಬರಬೇಕಾದ ಅನಿವಾರ್ಯತೆ ಏನಿತ್ತು, ಅಲ್ಲಿನ ಪರಿಸ್ಥಿತಿ ಹೇಗಿತ್ತು, ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಈ ಒಂದು ವಿಡಿಯೋದ ಮೂಲಕ ನಿಮಗೆಲ್ಲ ಉತ್ತರ ಸಿಗ್ಬೋದು. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, 1947ರಲ್ಲಿ ಭಾರತದ ವಿಭಜನೆಯ ನಂತರ ಪಾಕಿಸ್ತಾನದ ಇತಿಹಾಸವು ಒಂದು ಸಂಕೀರ್ಣ ಮತ್ತು ಬಹುಮುಖಿಯಾಗಿದೆ. ಸ್ವತಂತ್ರದ ನಂತರದ ಆರಂಭಿಕ ವರ್ಷಗಳು ಗಲಭೆಗಳು, ಬೃಹತ್ ವಲಸೆ ಮತ್ತು ಹೊಸ ರಾಷ್ಟ್ರವನ್ನು ಸ್ಥಾಪಿಸುವ ಸವಾಲುಗಳಿಂದ ತುಂಬಿತ್ತು. ಭಾರತ ಮತ್ತು ಪಾಕಿಸ್ತಾನದ ವಿಭಜನೆಯು ಭಾರೀ ಹಿಂಸಾಚಾರ ಮತ್ತು ಅಸ್ತವ್ಯಸ್ತವಾದ ವಲಸೆಗೆ ಕಾರಣವಾಯಿತು. ಲಕ್ಷಾಂತರ ಮುಸ್ಲಿಮರು ಭಾರತದಿಂದ ಪಾಕಿಸ್ತಾನಕ್ಕೆ ಮತ್ತು ಹಿಂದೂಗಳು ಮತ್ತು ಸಿಖ್ಖರು ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದರು. ಈ ಸಮಯದಲ್ಲಿ ಅಂದಾಜು 2 ಲಕ್ಷದಿಂದ 2 ಮಿಲಿಯನ್ ಜನರು ಸಾವನ್ನಪ್ಪಿದ್ರು. ಹೊಸದಾಗಿ ರಚನೆಯಾದ ಪಾಕಿಸ್ತಾನವು ಪರಿಣಾಮಕಾರಿಯಾಗಿ ಆಡಳಿತ ವ್ಯವಸ್ಥೆಯನ್ನು ಸ್ಥಾಪಿಸುವಲ್ಲಿ ಮತ್ತು ನಿರಾಶ್ರಿತರ ಸಮಸ್ಯೆಗಳನ್ನು ನಿರ್ವಹಿಸುವಲ್ಲಿ ತೀವ್ರ ತೊಂದರೆಗಳನ್ನು ಎದುರಿಸಿತು. ಹೊಸ ರಾಷ್ಟ್ರವು ತನ್ನದೇ ಆದ ಸರ್ಕಾರಿ ಕಚೇರಿಗಳು, ಕಾರ್ಯನಿರ್ವಾಹಕ ಸಿಬ್ಬಂದಿ ಮತ್ತು ಆಡಳಿತಾತ್ಮಕ ಚೌಕಟ್ಟನ್ನು ಮೊದಲಿನಿಂದ ರಚಿಸಬೇಕಾಗಿತ್ತು. ಭಾರತದಿಂದ ಪಾಕಿಸ್ತಾನಕ್ಕೆ ಹೋದ ಸರ್ಕಾರಿ ನೌಕರರ ಸಂಖ್ಯೆ ತೀರಾ ಕಡಿಮೆ ಇತ್ತು. ಜೊತೆಗೆ ಆ ಜನರಿಗೆ ಹೊಸ ರಾಷ್ಟ್ರವನ್ನ ಹೇಗೆ ನಿರ್ವಹಿಸಬೇಕು ಎಂಬ ಅನುಭವ ಕೂಡ ಇರಲಿಲ್ಲ. ಸರ್ಕಾರಿ ಕಚೇರಿಗಳನ್ನು ಸ್ಥಾಪಿಸಲು ಸೂಕ್ತವಾದ ಕಟ್ಟಡಗಳು ಮತ್ತು ಸ್ಥಳಗಳ ಕೊರತೆ ಇತ್ತು. ಕರಾಚಿಯನ್ನ ರಾಜಧಾನಿಯನ್ನಾಗಿ ಆಯ್ಕೆ ಮಾಡಲಾಯಿತಾದರೂ ಅಲ್ಲಿ ಸಾಕಷ್ಟು ಸರ್ಕಾರಿ ಕಟ್ಟಡಗಳಿರಲಿಲ್ಲ. ವಿಭಜನೆಯಿಂದಾಗಿ ಲಕ್ಷಾಂತರ ಮುಸ್ಲಿಂ ನಿರಾಶ್ರಿತರು ಭಾರತದಿಂದ ಪಾಕಿಸ್ತಾನಕ್ಕೆ ಹೋದರು. ಅವರಿಗೆ ಆಶ್ರಯ, ಆಹಾರ ಮತ್ತು ಉದ್ಯೋಗವನ್ನು ಒದಗಿಸುವುದು ಹೊಸ ಸರ್ಕಾರದ ಪಾಲಿಗೆ ಒಂದು ದೊಡ್ಡ ಸವಾಲಾಗಿತ್ತು. ಈ ನಿರಾಶ್ರಿತರ ನಿರ್ವಹಣೆಯು ಆಡಳಿತದ ಮೇಲೆ ಹೆಚ್ಚಿನ ಒತ್ತಡವನ್ನು ಹೇರಿತು. ಪಾಕಿಸ್ತಾನವು 2 ಭೌಗೋಳಿಕ ಭಾಗಗಳನ್ನು ಹೊಂದಿತ್ತು, ಪಶ್ಚಿಮ ಪಾಕಿಸ್ತಾನ ಮತ್ತು ಪೂರ್ವ ಪಾಕಿಸ್ತಾನ. ಇವೆರಡೂ ಭಾರತದಿಂದ ಸುಮಾರು 1600 ಕಿಲೋಮೀಟರ್ ದೂರದಲ್ಲಿದ್ವು. ಇದು ಆಡಳಿತ ಮತ್ತು ಸಂವಹನವನ್ನು ಕಷ್ಟಕರಗೊಳಿಸಿತ್ತು ಮತ್ತು ಪ್ರಾದೇಶಿಕ ಅಸಮತೋಲನಕ್ಕೆ ಕಾರಣವಾಯಿತು. ಹೌದು ಫ್ರೆಂಡ್ಸ್, ಪಾಕಿಸ್ತಾನವು ಭೌಗೋಳಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಭಿನ್ನ ಪ್ರದೇಶಗಳನ್ನು ಒಳಗೊಂಡಿತ್ತು. ಪಶ್ಚಿಮ ಪಾಕಿಸ್ತಾನ ಅಂದರೆ ಇಂದಿನ ಪಾಕಿಸ್ತಾನ ಮತ್ತು ಪೂರ್ವ ಪಾಕಿಸ್ತಾನ ಅಂದರೆ ಇಂದಿನ ಬಾಂಗ್ಲಾದೇಶ ಭಾಷೆ, ಸಂಸ್ಕೃತಿ ಮತ್ತು ಆರ್ಥಿಕ ಅಭಿವೃದ್ಧಿಯ ವಿಷಯಗಳಲ್ಲಿ ಬಹಳ ಭಿನ್ನವಾಗಿದ್ವು. ಈ ಪ್ರಾದೇಶಿಕ ಅಸಮಾನತೆಗಳು ರಾಜಕೀಯ ಉದ್ವಿಗ್ನತೆ ಮತ್ತು ಅಸ್ಥಿರತೆಗೆ ಕಾರಣವಾಗಿದ್ವು. ಪೂರ್ವ ಪಾಕಿಸ್ತಾನವು ಕೇಂದ್ರ ಸರ್ಕಾರದ ನೀತಿಗಳಿಂದ ಅಸಮಾಧಾನಗೊಂಡಿತ್ತು ಮತ್ತು ಹೆಚ್ಚಿನ ಸ್ವಾಯತ್ತತೆಯನ್ನು ಬಯಸ್ತಾ ಇತ್ತು. ವಿಭಜನೆಯ ನಂತರ ತಕ್ಷಣವೇ ಕಾಶ್ಮೀರದ ರಾಜನು ಯಾವ ರಾಷ್ಟ್ರವನ್ನ ಸೇರಬೇಕೆಂದು ನಿರ್ಧರಿಸಲು ವಿಫಲನಾದ ಕಾರಣ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮೊದಲ ಯುದ್ಧ ಅಂದರೆ ವಿಭಜನೆ ಸ್ವತಂತ್ರ ಸಿಕ್ಕ ವರ್ಷದಲ್ಲೇ 1947ರಲ್ಲೇ ನಡೀತು. ದೇಶ ವಿಭಜನೆಯಾದಾಗ ಪಾಕಿಸ್ತಾನಕ್ಕೆ ಸರಿಯಾಗಿ ತಿನ್ನೋಕೆ ಅನ್ನ ಕೂಡ ಇರಲಿಲ್ಲ, ಅಲ್ಲಿನ ಜನಕ್ಕೆ ಕುಡಿಯೋಕೆ ನೀರು ಕೂಡ ಇರಲಿಲ್ಲ. ಆದರೆ ಪಾಕಿಸ್ತಾನ ಕಾಶ್ಮೀರ ಬೇಕು ಅಂತ ಯುದ್ಧವನ್ನ ಮಾಡ್ತು. ಭಾರತದಿಂದ ಸರಿಯಾದ ಹೊಡೆತವನ್ನ ತಿಂದು ಹೋಯಿತು. ವಿಭಜನೆಯ ನಂತರದ ದಶಕಗಳಲ್ಲಿ ಪಾಕಿಸ್ತಾನವು ರಾಜಕೀಯ ಅಸ್ಥಿರತೆಯನ್ನ ಅನುಭವಿಸಿತು. ಲಿಯಾಖತ್ ಅಲಿ ಖಾನ್ ಅಲ್ಲಿನ ಮೊದಲ ಪ್ರಧಾನಮಂತ್ರಿಯಾದರು. ಆದರೆ 1951ರಲ್ಲಿ ಅವರನ್ನು ಹತ್ಯೆ ಮಾಡಲಾಯಿತು. ಇದರ ನಂತರ ಹಲವಾರು ದುರ್ಬಲ ಸರ್ಕಾರಗಳು ಅಧಿಕಾರಕ್ಕೆ ಬಂದವು. ಮೊಹಮ್ಮದ್ ಅಲಿ ಜಿನ್ನಾ 1948ರಲ್ಲಿ ಸಾವನ್ನಪ್ತಾರೆ. ಹಾಗೆ ಅಲ್ಲಿನ ಪ್ರಧಾನಮಂತ್ರಿಯನ್ನ ಹತ್ಯೆ ಮಾಡಲಾಗುತ್ತೆ. ಈ ಇಬ್ಬರು ಪ್ರಮುಖ ನಾಯಕರ ಹಠಾತ್ ಸಾವು ಪಾಕಿಸ್ತಾನದಲ್ಲಿ ಒಂದು ದೊಡ್ಡ ನಾಯಕತ್ವದ ಕೊರತೆಯನ್ನು ಸೃಷ್ಟಿಸುತ್ತೆ. ಅವರ ನಂತರ ಬಂದಂಥ ನಾಯಕರಿಗೆ ಅವರ ವರ್ಚಸ್ಸು ಮತ್ತು ರಾಷ್ಟ್ರವನ್ನ ಒಗ್ಗೂಡಿಸುವ ಸಾಮರ್ಥ್ಯವಿರಲಿಲ್ಲ. ಕೇವಲ ಭಾರತದ ವಿರುದ್ಧ ಸಂಚನ್ನ ರೂಪಿಸ್ತಾ ಇದ್ರು. ಈಗ ಮುಖ್ಯ ವಿಷಯಕ್ಕೆ ಬರೋಣ ಫ್ರೆಂಡ್ಸ್. ವಿಭಜನೆಯ ನಂತರ ಪಾಕಿಸ್ತಾನದಲ್ಲೇ ಉಳಿದುಕೊಂಡಿದ್ದ ಹಿಂದೂಗಳ ಇತಿಹಾಸವು ಸಂಕೀರ್ಣ ಮತ್ತು ದುರಂತಗಳಿಂದ ಕೂಡಿದೆ. 1947ರಲ್ಲಿ ಭಾರತದ ವಿಭಜನೆಯು ಬೃಹತ್
ಬೃಹತ್ ಪ್ರಮಾಣದ ಹಿಂಸಾಚಾರ ಮತ್ತು ವಲಸೆಗೆ ಕಾರಣವಾಯಿತು. ಅಂದಾಜು 4.7 ಮಿಲಿಯನ್ ಹಿಂದೂಗಳು ಮತ್ತು ಸಿಖ್ಖರು ಪಶ್ಚಿಮ ಪಾಕಿಸ್ತಾನದಿಂದ ಭಾರತಕ್ಕೆ ನಿರಾಶ್ರಿತರಾಗಿ ಬಂದರು. ಪಾಕಿಸ್ತಾನದಿಂದ ಭಾರತಕ್ಕೆ ಬಂದ ಹಿಂದೂಗಳು ಹೇಗೋ ತಮ್ಮ ಜೀವನವನ್ನ ಕಟ್ಕೊಂಡ್ರು. ಆದರೆ ಪಾಕಿಸ್ತಾನದಲ್ಲೇ ಉಳಿದುಕೊಂಡ ಹಿಂದೂಗಳ ಕಥೆಯಂತೂ ರಣ ಭಯಂಕರವಾಗಿದೆ. ವಿಭಜನೆಯ ಸಮಯದಲ್ಲಿ ಪಶ್ಚಿಮ ಪಾಕಿಸ್ತಾನದ ಜನಸಂಖ್ಯೆಯ ಸುಮಾರು 15% ಹಿಂದೂಗಳು ಇದ್ದರು. 1951ರ ಜನಗಣತಿಯ ಪ್ರಕಾರ ಕೇವಲ 1.3% ಇಳಿದಿದ್ರು. ಅಂದರೆ ಕೇವಲ 4 ವರ್ಷದಲ್ಲಿ ಸುಮಾರು 14% ಹಿಂದೂಗಳ ಕಥೆಯನ್ನ ಮುಗಿಸಲಾಗಿತ್ತು. ಇನ್ನು ಪೂರ್ವ ಪಾಕಿಸ್ತಾನದಲ್ಲಿ ಅಂದರೆ ಈಗಿನ ಬಾಂಗ್ಲಾದೇಶದಲ್ಲೂ ಕೂಡ ಹಿಂದೂಗಳ ಸಂಖ್ಯೆ ಗಣನೀಯವಾಗಿತ್ತು. ಸುಮಾರು 22% ಹಿಂದೂಗಳಿದ್ರು. ಆದರೆ ಕಾಲಾನಂತರದಲ್ಲಿ ಅಲ್ಲಿಯೂ ಕೂಡ ಅವರ ಸಂಖ್ಯೆ ಅಂದರೆ ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಯಿತು. ಪಾಕಿಸ್ತಾನದಲ್ಲಿ ಉಳಿದುಕೊಂಡ ಹಿಂದೂಗಳು ಅನೇಕ ರೀತಿಯ ತಾರತಮ್ಯ ಮತ್ತು ಹಿಂಸೆಯನ್ನ ಎದುರಿಸಬೇಕಾಯಿತು. ಅದರಲ್ಲಿ ಮುಖ್ಯವಾದದ್ದು ಕೋಮು ಗಲಭೆಗಳು. ವಿಭಜನೆಯ ನಂತರ ಅನೇಕ ಕೋಮು ಗಲಭೆಗಳು ಸಂಭವಿಸಿದ್ವು. ಇದರಲ್ಲಿ ಅನೇಕ ಹಿಂದೂಗಳು ಬಲಿಯಾದರು. ಅನೇಕ ಹಿಂದೂಗಳ ಆಸ್ತಿಯನ್ನ ನಿರಾಶ್ರಿತರ ಆಸ್ತಿ ಎಂದು ಪರಿಗಣಿಸಿ ಸರ್ಕಾರವು ಮುಟುಗೋಲು ಹಾಕೊಳ್ತು. ಇದರಿಂದ ಪಾಕಿಸ್ತಾನದಲ್ಲೇ ಉಳಿದುಕೊಂಡಿದ್ದ ಹಿಂದೂಗಳ ಆಸ್ತಿಯನ್ನ ಕಿತ್ಕೊಳ್ತಾರೆ. ಅನೇಕ ಹಿಂದೂಗಳು ಬೀದಿಗೆ ಬೀಳ್ತಾರೆ. ಹಿಂದೂಗಳಿಗೆ ತಮ್ಮ ಧಾರ್ಮಿಕ ಆಚರಣೆಗಳನ್ನ ಮುಕ್ತವಾಗಿ ನಡೆಸಲು ಅನೇಕ ಅಡೆತಡೆಗಳು ಉಂಟಾದವು. ದೇವಾಲಯಗಳ ಮೇಲೆ ದಾಳಿಗಳು ಮತ್ತು ಅವುಗಳ ನಿರ್ವಹಣೆಯ ಕೊರತೆ ಸಾಮಾನ್ಯವಾಯಿತು. ಅನೇಕ ದೇವಸ್ಥಾನಗಳನ್ನು ಕೆಡವಿದ್ರು. ಹಿಂದೂಗಳು ಹಬ್ಬ ಮತ್ತು ಆಚರಣೆಗಳನ್ನು ಮಾಡದಂತೆ ನಿರ್ಬಂಧಗಳನ್ನು ಹೇರಿದ್ರು. ಇನ್ನು ಹಿಂದೂ ಹುಡುಗಿಯರನ್ನ ಅಪಹರಿಸಿ ಬಲವಂತವಾಗಿ ಮತಾಂತರ ಮಾಡುವ ಪ್ರಕರಣಗಳು ವರದಿಯಾಗಿವೆ. ಅಲ್ಲಿ ಹಿಂದೂಗಳಿಗೆ ಯಾವ ಸ್ವತಂತ್ರ ಯಾವ ಹಕ್ಕು ಕೂಡ ಇರಲಿಲ್ಲ. ಅದರಲ್ಲೂ ಹಿಂದೂ ಹುಡುಗಿಯರನ್ನ ಬಲವಂತವಾಗಿ ಅಪಹರಿಸಿ ಅವರನ್ನ ಮನಬಂದಂತೆ ಬಳಸಿಕೊಳ್ಳಲಾಯಿತು, ಮತಾಂತರ ಮಾಡಲಾಯಿತು. ಇನ್ನು ಭೂಮಾಫಿಯಾಗಳು ಅಲ್ಪಸಂಖ್ಯಾತರ ಆಸ್ತಿಗಳನ್ನ ಅಕ್ರಮವಾಗಿ ವಶಪಡಿಸಿಕೊಳ್ಳುವುದು ಮತ್ತು ಅವರನ್ನ ಕಿರುಕುಳ ಕೊಡುವುದು ಸಾಮಾನ್ಯವಾಯಿತು. ಅಂದರೆ ಹಿಂದೂಗಳ ಆಸ್ತಿಯನ್ನ ಕೇವಲ ಅಲ್ಲಿನ ಪಾಕಿಸ್ತಾನದ ಸರ್ಕಾರ ಅಷ್ಟೇ ಅಲ್ಲದೆ ಯಾರು ಬೇಕಿದ್ರೂ ಹಿಂದೂಗಳಿಗೆ ಕಿರುಕುಳ ಕೊಟ್ಟು ಅವರನ್ನ ಹೊಡೆದು ಓಡಿಸಿ ಹಿಂದೂಗಳ ಆಸ್ತಿಯನ್ನ ಕಿತ್ಕೋಬಹುದಿತ್ತು. ಪಾಕಿಸ್ತಾನದ ಕಠಿಣ ಕಾನೂನುಗಳು ಅಲ್ಪಸಂಖ್ಯಾತರ ವಿರುದ್ಧ ದುರುಪಯೋಗವಾಯಿತು. ಅಂದರೆ ಅನೇಕ ಹಿಂದೂಗಳು ಸುಳ್ಳು ಆರೋಪಗಳಿಗೆ ಬಲಿಯಾಗ್ತಾರೆ. ಪಾಕಿಸ್ತಾನದಲ್ಲೇ ಉಳಿದಿದ್ದ ಅದೆಷ್ಟೋ ಹಿಂದೂಗಳನ್ನ ಸುಳ್ಳು ಆರೋಪದಿಂದ ಶಿಕ್ಷೆಗೆ ಒಳಪಡಿಸ್ತಾರೆ. ಹಿಂದೂಗಳನ್ನ ಪಾಕಿಸ್ತಾನದ ಸಮಾಜದಲ್ಲಿ 2ನೇ ದರ್ಜೆಯ ನಾಗರಿಕರಂತೆ ಪರಿಗಣಿಸಲಾಯಿತು. ಅವರಿಗೆ ಉತ್ತಮ ಉದ್ಯೋಗಾವಕಾಶ, ಉತ್ತಮ ಶಿಕ್ಷಣ ಸಿಗಲಿಲ್ಲ. ಹಾಗೆ ಸಾರ್ವಜನಿಕ ಜೀವನದಲ್ಲಿ ಅವರು ಭಾಗವಹಿಸೋ ಹಾಗೆ ಇರಲಿಲ್ಲ. ಅಲ್ಪಸಂಖ್ಯಾತ ಸಮುದಾಯದವರು ಎಂಬ ಕಾರಣಕ್ಕೆ ಹಿಂದೂಗಳು ಯಾವಾಗಲೂ ಭದ್ರತೆಯ ಕೊರತೆಯನ್ನ ಅನುಭವಿಸಿದ್ರು. ಯಾವುದೇ ಸಮಯದಲ್ಲಾದರೂ ಹಿಂಸೆ, ಗಲಾಟೆ, ಗಲಭೆಗಳು ಏಳಬಹುದು ಎಂಬ ಭಯ ಅವರಲ್ಲಿತ್ತು. ಹಿಂದೂಗಳ ಸಾಂಸ್ಕೃತಿಕ ಗುರುತನ್ನ ಅಳಿಸಿ ಹಾಕುವ ಪ್ರಯತ್ನ ನಡೀತು. ಅಲ್ಲಿನ ಶಾಲಾ ಕಾಲೇಜು ಪುಸ್ತಕಗಳಲ್ಲಿ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ಬಗ್ಗೆ ತಪ್ಪು ಮಾಹಿತಿಯನ್ನ ನೀಡಲಾಯಿತು. ಇನ್ನು ಪಾಕಿಸ್ತಾನದಲ್ಲಿ ಹಿಂದೂಗಳಿಗೆ ಅಲ್ಲಿನ ರಾಜಕೀಯಕ್ಕೆ ಎಂಟ್ರಿ ಕೂಡ ಇರಲಿಲ್ಲ. ಹಿಂದೂಗಳ ಸಮಸ್ಯೆಯನ್ನ ಅಲ್ಲಿನ ಸರ್ಕಾರ ತಲೆಗೆ ಹಾಕೊಳ್ತಾ ಇರಲಿಲ್ಲ. ಇದೇ ರೀತಿ ಸಾಕಷ್ಟು ಕಾರಣಗಳಿಂದಾಗಿ ಅನೇಕ ಹಿಂದೂಗಳು ಪಾಕಿಸ್ತಾನದಿಂದ ಹೇಗಾದ್ರೂ ಭಾರತಕ್ಕೆ ಹೋದ್ರೆ ಸಾಕು ಅನ್ನೋ ರೀತಿ ಆಗಿದ್ರು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.